ನಾನು ಮಾಡುವುದು ಪ್ರಯೋಗ ಚಲನೆ ಚಲನೆ ಅಂದರೆ ಒಂದು ವಸ್ತು ಚಲನೆ ಅಂದರೆ ಒಂದು ವಸ್ತುವಿನ ಬದಲಾವಣೆಯನ್ನು ಚಲನೆ ಎನ್ನುವರು. ಚಲನೆಯಲ್ಲಿ ಮೂರು ಪ್ರಕಾರಗಳು: ಸರಳ ರೇಖೆಯ ಚಲನೆ, ಆವರ್ತಕ ಚಲನೆ, ವೃತ್ತಿಯ ಚಲನೆ. ಸರಳ ರೇಖೆಯ ಚಲನೆ ಎಂದರೆ ಒಂದು ವಸ್ತುವಿನ ಚಲನೆಯನ್ನು ಸರಳ ರೇಖೆಯ ಚಲನೆ. ಅದಕ್ಕೆ ಉದಾಹರಣೆ ವೆರಿ ಗುಡ್. ಆವರ್ತಕ ಚಲನೆ ಅಂದರೆ ನಿರ್ದಿಷ್ಟ ಅಂತರದಲ್ಲಿ ಮತ್ತೆ ಮತ್ತೆ ಪುನರಾವರ್ತನೆಯಾಗುವ ಚಲನೆಯೇ ಆವರ್ತಕ ಚಲನೆ. ಆವರ್ತಕ ಚಲನೆಗೆ ಉದಾಹರಣೆ ವೆರಿ ಗುಡ್. ವೃತ್ತಿಯ ಚಲನೆ ಒಂದು ಪದದ ವೃತ್ತಾಕಾರದ ಪದದಲ್ಲಿ ಚಲಿಸುತ್ತೇವೆಯೋ ಅದೇ ವೃತ್ತಿಯ ಚಲನೆ. ಇದು ವೃತ್ತಿಯ ಚಲನೆ. ಹತ್ತಾಳಿಯವರಿಗೆ ಅಭಿನಂದನೆಗಳು. ಈ ಪ್ರಯೋಗ ಮಾದರಿಗಳನ್ನು ಯಾರು ತಿಳ್ಕೊಂಡ್ರೆ ಅಲ್ಲೇ ಇರಲಿ. ಮತ್ತೆ ಹುಡುಗರು ನೋಡ್ತಾವೆ ಸ್ಟಾರ್ಟ್ ಆಗಿ ಬಂದು ಮುಂದಿನ ಪ್ರಯೋಗ